ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸ್ಕೂಲ್ ಅಲ್ಲ, ಇವತ್ತು ಫಸ್ಟ್ ಗ್ರೇಡ್ ಕಾಲೇಜು PG ವರೆಗೂ ಇದೆ. ಇಲ್ಲಿ ಎರಡು ಕಟ್ಟಡಗಳನ್ನ ಇವತ್ತು ನಾವು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದರಲ್ಲಿ ಏನಂದ್ರೆ ನಮ್ಮಲ್ಲಿ ಈ ಸಂಸ್ಥೆಯಲ್ಲಿ ಇಲ್ಲಿ LKG ಇಂದ PG ವರೆಗೂ ಇರುವಂಥದ್ದು. ಆದರೆ ಹಳೆ ಕಟ್ಟಡದಲ್ಲಿ ಜಾಗ ಕೊರತೆಯಾಗಿತ್ತು. ಅದರಿಂದ ಎದುರುಗಡೆ ಇರುವಂಥ ಈ ಒಂದು ಜಾಗವನ್ನು ನಾವು ತೆಗೆದುಕೊಂಡು ಇವತ್ತು ಮತ್ತೆ ಪಕ್ಕದ ಇನ್ನೊಂದು ಜಾಗ 2 ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ಸೊ ಏನಾಗಿದೆ, ಎಲ್ಲ ನಮ್ಮ ಡಿಗ್ರಿ PGಗೆ ಅವರಿಗೆ ಪ್ರತ್ಯೇಕವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಇವತ್ತು ಈ ಒಂದು ಅನುಕೂಲತೆ ಮಾಡಿದ್ದೇವೆ. ಭಾಳ ಸಂತೋಷ. ಇಲ್ಲಿ ಸುಮಾರು ನನ್ನ ಪ್ರಕಾರ 12 ಕ್ಲಾಸ್ ರೂಮ್ ಅಲ್ಲ, ಎಷ್ಟು ಕ್ಲಾಸ್ ರೂಮ್? 12 ಕ್ಲಾಸ್ ರೂಮ್, 2 6 12 ಕ್ಲಾಸ್ ರೂಮ್ ಆಗ್ತದೆ. ಸೊ ಅದರಿಂದ ಒಂದೊಂದು ಕ್ಲಾಸ್ ರೂಮಲ್ಲಿ 50 ಜನ, ಸೊ ಅಲ್ಲಿ ಒಂದು 600 ಜನವರೆಗೂ ನಾವು ಅಕೊಮಡೇಟ್ ಮಾಡ್ಬೋದು. ಅವರಿಗೆ ಈಗ ಡಿಟೇಲ್ ಉತ್ತರ ಕೊಡ್ತೀವಿ. ಅವ್ರು ಏನು ಬೇಡಿಕೆಗಳು ಇಟ್ಟಿದ್ದಾರೆ ಆ ಬೇಡಿಕೆಗಳಿಗೆ ನಾನು ಡಿಟೇಲ್ ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟ ನಂತರ ಆಮೇಲೆ ಬೇಕಾದ್ರೆ ಮುಂದೆ ಏನು ಮಾಡಬೇಕು ನೋಡೋಣ. ಆಯಿತು, ನಮ್ಮ ಕಡೆಯಿಂದ ಅವ್ರು ಏನು ಬೇಡಿಕೆಗಳು ಇಟ್ಟಿದ್ದಾರೆ, ಏನು ವಿಷಯ ಇಟ್ಟಿದ್ದಾರೆ. ಈಗ ಅವ್ರಿಗೆ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಬೇಡ ಅಂತ ಹೇಳಿದ್ರೆ ಅದೊಂದು ಬೇಡಿಕೆ ಸರಿ ಇಲ್ಲ ಅಂತ, ಮತ್ತು ಹಿಂದೆ ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳೋಣ. ಇನ್ನೊಂದು C&R ಗ್ರೇಡೇಷನ್ ಆಗಿಲ್ಲ ಅಂತ ಹೇಳ್ತಾರೆ. 20 ವರ್ಷದಿಂದ ಆಗದೆ ಇರುವಂಥದ್ದು, ಕಳೆದ 20 ವರ್ಷದಿಂದ ಆಗಿಲ್ಲ. ನಾವು ಅದನ್ನು ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ಆಯಿತಾ, ಗ್ರೇಡೇಷನ್ ಈಗ BCD ಅನೌನ್ಸ್ ಮಾಡಾಗಿದೆ. ಗ್ರೂಪ್ A ಮಾತ್ರ ನಾನು ಮಾಡಬೇಕು. ಯಾವ್ಯಾವ ವಿಷಯಗಳು 15-20 ವರ್ಷದಿಂದ ಆಗಿಲ್ಲ ಅದ್ರ ಬಗ್ಗೆ ಅವರು ರೇಸ್ ಮಾಡಿದ್ದಾರೆ. ಇನ್ನು ಔಷಧದ ಬಗ್ಗೆ ಮಾತಾಡಿದ್ರೆ ಅದು ನಮಗೂ ಕೂಡ ಗೊತ್ತಿದೆ. ಅವರಿಂದ ಅದರಿಂದ ನಾವು ಅದಕ್ಕೆ ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದ್ದೀವಿ. ಸಮಸ್ಯೆ ಅಂತ ಹೇಳಿದ್ರೆ ಈಗ ನೋಡಿ, ಇದು ಕಾನೂನು ಪ್ರಕಾರ ಹೋಗಬೇಕು. ಆಯಿತಾ, ಇದು ಎಸೆನ್ಷಿಯಲ್ ಸರ್ವಿಸ್. ಆಯಿತಾ, ಅದಕ್ಕೋಸ್ಕರ ಅವರು ಅವರು ಬೇಡಿಕೆಯಲ್ಲಿ ಈಗ ವರ್ಗಾವಣೆ ಅವೈಜ್ಞಾನಿಕ ಅಂತ ಹೇಳಿದ್ದಾರೆ. ವೈಜ್ಞಾನಿಕ ಏನು ಅಂತ ಅವ್ರು ಹೇಳಿ, ವೈಜ್ಞಾನಿಕವಾಗಿ ಏನು ಮಾಡಬೇಕು ಸಲಹೆ ಕೊಡಲಿ. ಅದ್ರ ಬಗ್ಗೆ ನಾನು ಖಂಡಿತ ಗಮನ ಕೊಡ್ತೀನಿ. ನೋಡ್ರಿ, ಅದೆಲ್ಲ ಆಮೇಲೆ ನೋಡೋಣ. ಅವರ ಬೇಡಿಕೆಗಳು ನ್ಯಾಯಯುತವಾಗಿ ಇದೆಯಾ ಇಲ್ವಾ, ನಮ್ಮ ಕಡೆಯಿಂದ ಏನು ನಾವು ಉತ್ತರ ಕೊಡ್ತೀವಿ. ಅದ ನಂತರ ಮುಂದೆ ಏನಾದ್ರು ಸಮಾಲೋಚನೆ ಮಾಡುವಂಥ ಅವಕಾಶ ಇದ್ರೆ ಖಂಡಿತ ಮಾಡೋಣ. ನಮಗೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ. ಅಭಯ ಹಸ್ತ ಉದ್ಯೋಗ ಗ್ಯಾರಂಟಿ ಅಂತ ನಾವು ಕಾರ್ಯಕ್ರಮ ಮಾಡಿದ್ರಿ, ಅದು ಬಿಜೆಪಿ ಸರ್ಕಾರದಲ್ಲಿದ್ದಾಗ ನೇಮಕಾತಿ ಆಗಿತ್ತು. ಈಗ ನೋಡ್ರಿ, ಅಂದ್ರೆ ನೀವ್ ಹೇಳಿದ್ದು ಈಗ ಒಂದು ನೇಮಕಾತಿ ಕೂಡ ಮಾಡ್ಕೊಂಡಿದೆ ಅಂತ ವೈದ್ಯಾಧಿಕಾರಿಗಳ ಆರೋಪ ಮಾಡ್ತಾರೆ. ಅವ್ರಿಗೆ ಅದಕ್ಕೆಲ್ಲ ಏನು ಸಂಬಂಧ? ಅವ್ರಿಗೇನು ಸಂಬಂಧ? ಅದು ಏನು ರಾಜಕಾರಣ ಮಾಡಕ್ಕೆ ಬಂದಿದ್ದಾರೆ ಅವರು? ಅವೆಲ್ಲ ಬೇಡ. ನೋಡ್ರಿ, ಏನಿದೆ ನಮ್ಮಲ್ಲಿ ಏನಾದರೂ ಸರಿ ಇಲ್ಲದೆ ಹೋದರೆ ಅದನ್ನು ಹೇಳಿ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ. ಈಗ ಪ್ರಮೋಷನ್ಗಳಾಗಿಲ್ಲ ಅಂತ ಹೇಳಿದ್ರೆ ಈಗಾಗಲೇ DPC ಮಾಡಿದ್ದೀವಿ, ಅದನ್ನು ಮಾಡಬೇಕು. ಅವ್ರು ಹೇಳ್ತಾ ಇರೋ ಸಮಸ್ಯೆಗಳು ಮುಖ್ಯವಾಗಿ ಗ್ರೇಡೇಷನ್ ಲಿಸ್ಟ್ಗಳು ಆಗದೆ ಇರೋದು ನಾವು ಬಂದ ಮೇಲೆ ಭಾಳ ಪ್ರಯತ್ನ ಮಾಡಿ ಮಾಡಿಸ್ತಾ ಇದ್ದೀವಿ. ಆಯಿತಾ, ಅದರಲ್ಲಿ ಸರಿಯಾದ ದಾಖಲೆಗಳೇ ಇಲ್ಲ. ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ದೀವಿ ನಾವು, ಅದರಲ್ಲೆಲ್ಲ ಅಬ್ಜೆಕ್ಷನ್ಸ್ ಬಂದಿದೆ. ಇದೆಲ್ಲ 15-20 ವರ್ಷದ ಸಮಸ್ಯೆಗಳಿದು. ಆಯಿತಾ, ಆಯಿತು. ಮತ್ತು ಅದಕ್ಕೋಸ್ಕರ ಅವರು ಇದನ್ನು ಬಂದ್ ಮಾಡ್ತೀವಿ ಅಂತ ಹೇಳೋದಕ್ಕೆ, OPD ಬಂದ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಏನು ಮುಖ್ಯ ಕಾರಣ ಏನು ಹೇಳಿ? ವರ್ಗಾವಣೆ ಸರಿ ಇಲ್ಲ, ಆಯಿತು. ಈ ಸರಿ ಇಲ್ಲದೆ ಇರೋದು ಏನು ಹೇಳಿ ಅವರು? ಮತ್ತೆ ಈಗ ಪಾರದರ್ಶಕವಾದ ವರ್ಗಾವಣೆ ಅದು ಅವ್ರ ಡಿಮಾಂಡ್ ಅಲ್ವಾ? ಆಯಿತು, ಮತ್ತೆ ಅದು ಹೇಳಿ, ಯಾವುದ್ರಲ್ಲಿ ಹೇಳಿ ಅವರು? ಸುಮ್ಮನೆ ಎಲ್ಲವನ್ನು ಈಗ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಏನು ಸರಿ ಇಲ್ಲ ಅಂತ ಹೇಳ್ಬೇಕು ತಾನೆ? ಇಲ್ಲ, ನಾನು ಕರೆದಾಯ್ತು, ಅವ್ರು ಬರಲಿಲ್ಲ. ಅದಕ್ಕೋಸ್ಕರ ಈಗ ನಾವು ಇದಕ್ಕೆ ಉತ್ತರ ಕೊಡ್ತೀವಿ. ಅದ ನಂತರ ಮುಂದೆ ಏನು ಮಾಡ್ಬೇಕು ನೋಡೋಣ. ನೋಡಿ, ಅವೆಲ್ಲ ಈ ಥರ ವೈಯಕ್ತಿಕ ವಿಚಾರಗಳಿಗೆ ಹೋಗೋಲ್ಲ. ಸಮಂಜಸವಾದಂಥ ವಿಷಯಗಳಿದ್ರೆ ಖಂಡಿತ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಅದ್ರ ಬಗ್ಗೆ ನಮ್ದೇನು ಪ್ರತಿಷ್ಠೆ ಇಲ್ಲ. ಮತ್ತು ನ್ಯಾಯಯುತವಾದಂಥ ಬೇಡಿಕೆಗಳಿಗೇನಿದ್ರೆ ಖಂಡಿತ ಅದಕ್ಕೆ ಸ್ಪಂದಿಸ್ತೀವಿ. ನೇಮಕಾತಿ ಅದು ನಾವು ಇವತ್ತಿನ ದಿವಸ ಮಾಡಿ ಇವತ್ತು ಫಾರ್ಮಸಿಸ್ಟ್ಗಳಿಗೂ ಕೂಡ ಅಪ್ರೆಂಟಿಸ್ಶಿಪ್ ಕೊಡಿಸುವಂಥದ್ದಾಗಿದೆ. ಮತ್ತು ಯಾವುದೇ ನೇಮಕಾತಿ ಈಗ ಸರ್ಕಾರ ಅಂತ ಹೇಳಿದಾಗ ಅದು ಸರ್ಕಾರ, ಆಯಿತಾ, ಇದೆಲ್ಲ ಭಾಳ ವರ್ಷಗಳಿಂದ ಅದು ಆಗದೇ ಇರುವಂಥದ್ದು ಅನೇಕ ಕಾರಣಗಳಿಂದ. ಅದನ್ನೆಲ್ಲ ಸರಿಪಡಿಸಿ ಈಗ ನಾವು ಮಾಡಿಸಿದ್ದೀವಿ. ಆಯಿತಾ, ಅದಕ್ಕೋಸ್ಕರ ಇದಕ್ಕೇನು ಸಂಬಂಧ ಇಲ್ಲ. ನಮ್ಮ ಪ್ರೋಗ್ರಾಮ್ ಕ್ರಿಟಿಸೈಸ್ ಮಾಡೋದಕ್ಕೆ ಇವರಿದ್ದಾರಾ? ಆಪೋಸಿಷನ್ ಪಾರ್ಟಿಯವ್ರು ಹೇಳಿದ್ರೆ ಪರವಾಗಿಲ್ಲ, ವೈದ್ಯಾಧಿಕಾರಿಗಳು ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು? ಆಪೋಸಿಷನ್ ಪಾರ್ಟಿ ಹೇಳಿ ನೋಡೋಣ. ಇನ್ನು ನೋಡಿ, ಅದಕ್ಕೆಲ್ಲ ಆ ಮಟ್ಟಕ್ಕೆ ಹೋಗೋದು ಬೇಡ. ನಾನು ಅವರ ಬೇಡಿಕೆಗಳಿಗೆ ಡೀಟೇಲ್ಡ್ ರಿಪ್ಲೈ ಕೊಡ್ತೀನಿ. ಆ ರಿಪ್ಲೈ ಕೊಟ್ಟ ಮೇಲೆ ತದನಂತರ ಮುಂದೆ ಏನು ಹೆಜ್ಜೆ ಇಡಬೇಕು ಮುಖ್ಯಮಂತ್ರಿಗಳು ಇದ್ದೇ ಇದ್ದಾರೆ. ಮುಖ್ಯಮಂತ್ರಿಯವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. ನಮ್ಮ ಯಾವ ಪ್ರತಿಷ್ಠೆ ಇಲ್ಲ. ನಮ್ಮ
ಜನರಿಗೆ ಒಳ್ಳೇದಾಗಬೇಕು, ಇಲಾಖೆ ಚೆನ್ನಾಗಿ ನಡಿಬೇಕು, ಪಾರದರ್ಶಕವಾಗಿರಬೇಕು. ಮತ್ತು ಈಗ ಆಯಿತು, ಈಗ ನಾವು ಭಾಳಷ್ಟು ಜನ ಬೆಂಗಳೂರಿನಲ್ಲಿ 25 ವರ್ಷದ ಇದ್ದರು, ಅವ್ರನ್ನ ಎತ್ತಗಡಿ ಮಾಡಿದ್ರು. ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ವರ್ಗಾವಣೆ ಸರಿ ಇಲ್ಲ ಅಂತ ಹೇಳಿದಾಗ ಇಲ್ಲೇ 25-30 ವರ್ಷದಿಂದ ಇಲ್ಲೇ ಕೂತ್ಕೊಂಡಿದ್ದಾರೆ, ಕಡ್ಡಾಯ ಹೊರಗೆ ಹಾಕ್ತೇವೆ ನಾವು. ಅಧಿಕಾರಿ ಪ್ರತಿಷ್ಠೆ ತಗೊಂಡಿದ್ದಾರೆ. ಪ್ರತಿಷ್ಠೆ ಅಲ್ಲ, ನಾನು ಹೇಳಿದ್ರೆ ನ್ಯಾಯಯುತ ನೋಡಿ, ಯಾರು ಪ್ರತಿಷ್ಠೆ ಪ್ರಶ್ನೆ ಬರೋದೇ ಇಲ್ಲ. ಯಾವುದು ಸಮಂಜಸ ಇದೆ, ಯಾವುದು ನ್ಯಾಯಯುತ ಇದೆ, ಅದ್ರ ಬಗ್ಗೆ ಹೇಳಿ. ಅದನ್ನು ನಾವು ಖಂಡಿತವಾಗಿಯೂ ನಾವು ಮುಕ್ತವಾಗಿ ಮಾತಾಡ್ಬೋದು. ನಮ್ದೇನು ಅದರಲ್ಲಿ ಸಮಸ್ಯೆ ಏನಿಲ್ಲ. IAS ಕ್ಯಾಟಗರಿಗೆ ವರ್ಷದಿಂದ ಪ್ರಮೋಷನ್ ಸಿಗುತ್ತೆ. ನಮ್ಗೆ 5 ವರ್ಷದಿಂದ ಒಂದು ಪ್ರಮೋಷನ್ ಆಗಿಲ್ಲ. 5 ವರ್ಷ 2 ವರ್ಷ ಹಿಂದಿನ ಸರ್ಕಾರನೂ ಇದೆಯಲ್ಲ, ಈಗ ನಾವು ಬಂದ ಮೇಲೆ ಪ್ರಮೋಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಗ್ರೇಡೇಷನ್ ಲಿಸ್ಟನ್ನು ಈಗ ಮಾಡ್ತಾ ಇದ್ದೀವಿ, BCD ಮಾಡಿದ್ದೀವಿ, ಏಜ್ ಮಾತ್ರ ಮಾಡಬೇಕು. ಯಾರು ಸೀನಿಯರ್ ಇದ್ದಾರೆ, ಯಾರು ಸೀನಿಯರ್ ಇಲ್ಲ ಅಂತ ಪಟ್ಟಿನೇ ಇಲ್ಲ ಇವ್ರ ಹತ್ರ. ಸೀನಿಯರಿಟಿ ಪಟ್ಟಿನೇ ಈ ನಮ್ಮ ಇಲಾಖೆಯಲ್ಲಿ ಇಲ್ಲ. ಅದನ್ನು ಈಗ ನಾವು ಕ್ಲಿಯರ್ ಕಟ್ಟಾಗಿ ಮಾಡಿಸ್ತಾ ಇದ್ದೀವಿ. ಸೊ ಯಾರ ಅರ್ಹತೆ ಇದೆ ಪ್ರಮೋಷನ್ಗೆ, ಯಾರಿಗೆ ನಿಜವಾಗ್ಲೂ ಸಿಗಬೇಕು, ಅದೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಇಲ್ಲ, ಸಭೆ ಕರೆಯಲ್ಲ, ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟ ನಂತರ ಅದನ್ನು ನೋಡಲಿ ಅವರು, ನೋಡ್ಬಿಟ್ಟ ನಂತರ ಅವ್ರು ಮುಂದೆ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. 31 ಶಾಸಕರು ಪತ್ರ ಬರೆದಿದ್ದಾರೆ. ಯಾವುದಕ್ಕೆ ನನಗೆ ಗೊತ್ತಿಲ್ಲ. ಸಚಿವ ಸಂಪುಟಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಅದೆಲ್ಲ ಪೊಲಿಟಿಕಲ್ ಡಿಮಾಂಡ್ಸ್ ಇರ್ತದೆ, ಏನು ತಪ್ಪೇನಿಲ್ಲ. ಕೇಳೋದ್ರಲ್ಲಿ ತಪ್ಪೇನಿದೆ, ಏನು ತಪ್ಪೇನಿಲ್ಲ. ಓಕೆ, ಇನ್ನು ನಮಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.